ಉಡುಪಿ ಎಚ್ಚರಿಕೆಯ ಹೊರತಾಗಿಯೂ ಡ್ರೈನೇಜ್ ಆಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದವರಿಗೆ ಪಡುಬಿದ್ರಿ ಬಿಸಿ ಮುಟ್ಟಿಸಿದೆ. ವ್ಯಾಪಾರಸ್ಥರನ್ನು ತೆರವುಗೊಳಿಸಿ ಮುಂದೆ ತಪ್ಪು ಪುನರಾವರ್ತನೆ ಆದಲ್ಲಿ ದಂಡ ನೀಡಬೇಕಾದೀತು ಎಂದು ಪಿಡಿಒ ಮಂಜುನಾಥ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಹಲವರು ಮಳೆನೀರು ಹರಿದು ಹೋಗುವ ಡ್ರೈನೇಜ್ ಮೇಲ್ಭಾಗದಲ್ಲಿ ಸಾಮಗ್ರಿಗಳನ್ನಿಟ್ಟು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿದ್ದು, ಈ ಬಗ್ಗೆ ತಿಂಗಳ ಹಿಂದೆಯೇ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿತ್ತು. ಎಚ್ಚರಿಕೆಗೆ ಕ್ಯಾರೆ ಎನ್ನದ ಕೆಲ ವ್ಯಾಪಾರಿಗಳು ಡ್ರೈನೇಜ್ ದಾಟಿ ರಸ್ತೆಗಂಟಿಕೊಂಡೇ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಅಧ್ಯಕ್ಷರು ದಿಢೀರ್ ಸಿಬ್ಬಂದಿಗಳೊಂದಿಗೆ ತೆರಳಿ ವ್ಯಾಪಾರ ಸಾಮಗ್ರಿಗಳನ್ನು ತೆರವುಗೊಳಿಸಿದರು. ಇದೇ ಚಾಳಿ ಮುಂದುವರೆಸಿದರೆ ಅಂತಹ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಡಿಒ ಮಂಜುನಾಥ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ನೀವೇನು ಮಾಡ್ತಿದ್ರಾ? ಪಂಚಾಯತಿಗೆಲ್ಲ ವಯಸ್ಸಾದ್ರೆ ಬರ್ತಾರೆ ಕುಮ್ರ ಅದೊಂದು ಹಳ್ಳಿಂದ ಉಂಟು. ಪಂಚಾಯತಿ ವಯಸ್ಸಾದರೆಲ್ಲ ಬರ್ತಾರೆ, ಕೊಡೋಣ ಅಜ್ಜ ಅಜ್ಜಿ ಎಲ್ಲ ಬರ್ತಾರೆ. ಏನ್ ಮಾಡ್ತೀರಪ್ಪ? ಗಾಡಿ ಹೋಗಿ ಬರ್ಕೊಂತಲೇ ಗಾಡಿ ಬರ್ಕೊಂತಲೇ ಉಂಟು ಅಂತಲೇ ನಮ್ಮ SLR ಮಾಡಿದ್ರು ಡೈಲಿ ಓಡಾಡ್ತಿರಲ್ಲ, ಯಾರ ಮೇಲೆ ಇರ್ತಾರೆ ಸೀದಾ ತುಂಬ್ಕೊಂಡು ಗಾಡಿ ತುಂಬ ಬಂದ್ಬಿಡಿ. ಏನೋ ಚರಂಡಿ ಮೇಲೆ ರೋಡ್ ಮೇಲೆ ಯಾರು ತಗೊಂಡಿದ್ರೆ ಒಳಗೆ ತುಂಬ ನಮ್ಮ ಪಡುಬಿದ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಸಂತೆ ಮಾರ್ಕೆಟ್ ಇದೆ, ಜೊತೆಗೆ ಹೈಟೆಕ್ ಮೀನು ಮಾರುಕಟ್ಟೆ ಇದೆ. ಹೈವೇಗೆ ಅತ್ಯಂತ ಹತ್ತಿರದಲ್ಲಿದೆ ಮತ್ತು ಸ್ಥಳ ಕೂಡ ತುಂಬ ಕಂಜೆಸ್ಟೆಡ್ ಆಗಿದೆ. ಅಲ್ಲಿ ಓಡಾಡೋರಿಗೆ, ವಾಹನ ನಿಲ್ಲಿಸೋರಿಗೆ, ಒಂದು ವ್ಯಾಪಾರ ಮಾಡಿ ಹೋಗೋರಿಗೆ ಸ್ಥಳದ ಅಭಾವ ಕೂಡ ಇದೆ. ಆ ನಡುವೆ ನಮ್ಮ ಸಂತೆ ಮಾರ್ಕೆಟ್ನಲ್ಲಿ ನಮ್ಮ ಅಂಗಡಿಗಳು, ಈ ತರಕಾರಿ ಅಂಗಡಿಗಳು, ಇತರೆ ಸಣ್ಣ ಪುಟ್ಟ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು ಇವೆಲ್ಲ ಇದ್ದಾವೆ. ಇವನ್ನೆಲ್ಲವೂ ಕೂಡ ಅವ್ರಿಗೆ ಕೊಟ್ಟ ಸ್ಥಳಕ್ಕಿಂತ ಮುಂದೆ ಇರ್ತಕ್ಕಂಥ ಓಪನ್ ಸ್ಪೇಸಲ್ಲಿ ತಮ್ಮ ಪರಿಕರಗಳನ್ನು, ತಮ್ಮ ಸಾಮಾನುಗಳನ್ನು ಅಥವಾ ತರಕಾರಿಯನ್ನು ಅಥವಾ ಅವರು ಮಾರಾಟ ಮಾಡುವ ವಸ್ತುವನ್ನು ಆ ಜಾಗದಲ್ಲಿ ಚರಂಡಿ ಇನ್ನೂ ಕೂಡ ಅಕ್ವೈರ್ ಮಾಡ್ಕೊಂಡು ಅದ್ರ ಮೇಲೆ ಟೇಬಲ್ಗಳನ್ನೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು. ಕಳೆದ ಒಂದು 15 ದಿನ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯವರು ಎಲ್ಲರೂ ಕೂಡ ಭೇಟಿ ನೀಡಿ ಖುದ್ದಾಗಿ ಹೋಗಿ ಅವರಿಗೆ ತಿಳಿ ಹೇಳಿ ಆ ವ್ಯಾಪ್ತಿಯನ್ನು ಕಡಿಮೆ ಮಾಡ್ಕೊಳ್ಳಿ, ಸರಿಯಾಗಿ ಇಟ್ಕೊಳ್ಳಿ, ರಸ್ತೆ ಜಾಗವನ್ನು ಆಕ್ರಮಿಸ್ಕೊಂಡು ಮಾರಾಟ ಮಾಡಬೇಡಿ, ನಿಮ್ಮ ಸ್ಥಳ ನಿಮಗೇನು ನಮ್ಮ ಗ್ರಾಮ ಪಂಚಾಯತಿಯಿಂದ ಅಲಾಟ್ ಮಾಡಿದ್ದೇವೆ ಆ ಸ್ಥಳದಲ್ಲಿ ಇಟ್ಕೊಂಡು ಮಾರಾಟ ಮಾಡಿ ಅಂತೇಳಿ ತಿಳಿ ಹೇಳಿದರೂ ಕೂಡ ಒಂದು 2 ಸಲ 3 ಸಲ ಖುದ್ದಾಗಿ ನಾನೇ ಹೋಗಿದ್ದೇನೆ. ಅದನ್ನು ಪಾಲನೆ ಮಾಡಲಿಲ್ಲ. ಇವತ್ತು ನಾವು ಗ್ರಾಮ ಪಂಚಾಯಿತಿಯ ವಾಹನವನ್ನು ತೆಗೆದುಕೊಂಡು ಹೋಗಿ ಅವರ ಆ ಒಂದು ಎಲ್ಲೆಲ್ಲಿ
ಅತಿಕ್ರಮ ಜಾಗ ಮಾಡಿಕೊಂಡು ಮಾರಾಟಗಳನ್ನು ಮಾಡ್ತಿದ್ರು. ಆ ವಸ್ತುಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೇವೆ. ಇದು ಖಂಡಿತ ಇದು ಮತ್ತು ಮುಂದುವರಿತದೆ. ಎಲ್ಲೂ ಕೂಡ ಒಂದು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಒಂದು ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಎಲ್ಲರ ಕೆಲಸ ಆಗಿರುತ್ತೆ, ಬದ್ಧತೆ ಆಗಿರುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ ಕೂಡ ಮತ್ತೊಂದು ಸರಿ ಗಮನಕ್ಕೆ ತರ್ತಾ ಇದ್ದೇನೆ. ಸಂತೆ ಮಾರ್ಕೆಟ್ ಅಂತಲ್ಲ, ಇಡೀ ಪಡುಬಿದ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸ್ಥಳಗಳಲ್ಲೂ ಕೂಡ ವ್ಯಾಪಾರಸ್ಥರು ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಆ ಶಿಸ್ತನ್ನು ಕಾಯ್ದುಕೋಬೇಕು. ಎಲ್ಲೆಲ್ಲೋ ಇಟ್ಕೊಂಡು ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದಲ್ಲ. ಪರಿಸರವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಓಡಾಡ್ತಕ್ಕಂಥ ರಸ್ತೆ ದಾರಿ ಹೋಕರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಏನು ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂದ ತಕ್ಷಣ ಆ ಎದುರಿನ ಸ್ಥಳ ಅಕ್ಕಪಕ್ಕ ಇಡೀ ಊರೇ ಅವ್ರದ್ದಲ್ಲ. ಆ ಗಮನದಲ್ಲಿ ಅವ್ರು ಇರಬೇಕು. ಎಲ್ಲರೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆಯನ್ನು ತಗೊಂಡು ಹೋಗುವಂಥ ಕೆಲಸ ಮಾಡಬೇಕಾಗತ್ತೆ. ಸಂತೆ ಮಾರ್ಕೆಟ್ಗೆ ಮತ್ತು ಮೀನು ಮಾರ್ಕೆಟಿಗೆ ಸಂಬಂಧಪಟ್ಟಾಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾರಾದರೂ ಪದೇ ಪದೇ ಇದೇ ಥರ ರಸ್ತೆಯನ್ನು ಅಕ್ವೈರ್ ಮಾಡ್ಕೊಂಡು ಚರಂಡಿ ಜಾಗನೆಲ್ಲ ಅಕ್ವೈರ್ ಮಾಡ್ಕೊಂಡು ನಿಮ್ಮ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಮಾಡಿದರೆ ವಸ್ತುಗಳ ಸಮೇತ ಸೀಸ್ ಮಾಡಿ ಪಂಚಾಯತಿಗೆ ತರಿಸ್ತೇವೆ. ಮತ್ತು ನೆಕ್ಸ್ಟ್ ಟೈಮು ದಂಡವನ್ನು ಕೂಡ ಹಾಕುವಂಥ ಯೋಚನೆ ಇದೆ ಅನ್ನೋಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರೋದು.